ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಮ್ ಈಗ 5:30 ಆಗಿದೆ. ನಾನು ಸಂಜೆ ಮೇಲೆ ಬ್ಲಾಗ್ನ ಶುರು ಮಾಡಿದ್ದೀನಿ. ಪಾಪು ಕೂಡ ಸ್ಕೂಲಿಂದ ಬಂದಿದ್ದಾನೆ. ಸ್ಕೂಲಿಂದ ಬಂದು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದನ್ನೇ ತಿಂದಿದ್ದಾನೆ. ಉಪ್ಪಿಟ್ಟು ಅಂದರೆ ಅವನಿಗೆ ತುಂಬ ಇಷ್ಟ. ನಟ್ಟು ಕೇಳ, ಎಲ್ಲರೂ ಹೇಗಿದ್ದೀರಿ? ರಾವ್ ಉಚ್ಚಾರ ಬರಲ್ಲ ಫ್ರೆಂಡ್ಸ್ ಅವನಿಗೆ, ಬಲ್ಲಲ್ಲ ಬಲ್ಲಲ್ಲ. ಹಾಗೆಯೇ ಫ್ರೆಂಡ್ಸ್, ತುಂಬಾ ಒಂಥರ ಮಳೆ ಬರೋ ವಾತಾವರಣ ಇದೆ. ನಿನ್ನೆ ಸ್ವಲ್ಪ ಮಳೆ ಕೂಡ ಬಂದಿತ್ತು. ನಿನ್ನೆ ಇಡೀ ದಿನ ಮಳೆ ಆಗಿತ್ತು. ಮಳೆ ಅಂದರೆ ಅಷ್ಟೇನು ಜೋರಾಗಿ ಏನು ಮಳೆ ಬಂದಿರಲಿಲ್ಲ. ಅಂದರೆ ಸಣ್ಣಕ್ಕೆ ಇಡೀ ದಿನ ಸಣ್ಣಕ್ಕೆ ಮಳೆ ಬರ್ತಾಯಿತ್ತು. ಸೊ ಇವತ್ತು ಆ ಥರ ಏನಿರಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲಿತ್ತು, ಒಂಥರ ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಇತ್ತು. ಸೊ ಇವತ್ತು ಸಣ್ಣಕ್ಕೆ ಮಳೆ ಬರೋ ಚಾನ್ಸಸ್ ಇದೆ. ರಾತ್ರಿಗೆ ನೋಡ್ಬೇಕು ಎಂತ ಆಗುತ್ತೆ ಅಂತ. ಒಂಥರ ವಾತಾವರಣ ಚಳಿ ಇದೆ. ಸಂಜೆ ಅಡುಗೆ ಕೂಡ ಆಗಬೇಕು. ಅಡುಗೆ ಸ್ವಲ್ಪ ಬೇಳೆ ಸಾಂಬಾರು ಮತ್ತು ಕಡ್ಡಿ ಮೀನಿದೆ. ಕಡ್ಡಿ ಮೀನಿಂದು ಗಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆನೇ ಬೇರೆ ಥರ ಕಡ್ಡಿ ಮೀನು ಸಿಗುತ್ತೆ, ಆದರೆ ಈ ಕಡೆ ಆ ಥರ ಕಡ್ಡಿ ಮೀನು ಸಿಗ್ತಾಯಿಲ್ಲ. ಸೊ ಹಾಗಾಗಿ ಇರೋದ್ರಲ್ಲೇ ಅಡುಗೆ ಮಾಡೋದು. ಹಾಗೆಯೇ ಒಂದು ಫ್ರೂಟ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಮರ ತುಂಬ ಇತ್ತು ಫ್ರೆಂಡ್ಸು, ಅದು ಮರ ತುಂಬ ಇತ್ತು, ಆದರೆ ಎಲ್ಲ ಉದುರಿ ಕೆಳಗಡೆ ಬಿದ್ದಿದ್ದಾವೆ. ಯಾರೂ ತಿನ್ನೋರಿಲ್ಲ. ಮೊದಲನೇ ಸಲ ಕಾಯಿ ಬಿಡೋ ಟೈಮಲ್ಲಿ ಸಣ್ಣಗೆ ಬಿಡ್ತವೆ ಕಾಯಿಗಳು, ಈ ಹಣ್ಣು. ಆದರೆ ನೆಕ್ಸ್ಟ್ ಇದು ಉದುರಿ ಮತ್ತು ನೆಕ್ಸ್ಟ್ ಹುಟ್ಟತ್ತಲ್ಲ ಹಣ್ಣುಗಳು, ಅವು ತುಂಬ ಸ್ವಲ್ಪ ದೊಡ್ಡಗಿರ್ತವೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದರೆ ಮಾತ್ರ ಬಾಯಲ್ಲಿ ಆಹಾ ನೀರು ಬರ್ತಾ ಇರುತ್ತೆ. ನಾನು ಸ್ವಲ್ಪ ಕಿತ್ಕೊಂಡ್ಬಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೂ ಇದು ಚಿಕ್ಕದಷ್ಟೇ, ಇನ್ನೂ ದೊಡ್ಡಕ್ಕಾಗ್ತವೆ. ಇಷ್ಟು ದೊಡ್ಡಕ್ಕಾಗ್ತವೆ. ಸೂಪರಾಗಿರುತ್ತೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ. ತೊಳಿಬೇಕು, ತಿನ್ನಬಾರ್ದು. ತೊಳಿಬೇಕು, ತಿನ್ನಬಾರ್ದು. ಆಯಿತಾ? ತೊಳೆದು ತಿನ್ನೋಣ. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಂಗೆ ಅಷ್ಟು ಗೊತ್ತಿಲ್ಲ ಇದು ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ. ಓಕೆ, ಇದನ್ನು ತೊಳೆದು ಪಾಪುಗೆ ಉಪ್ಪು ಖಾರ ಹಾಕಿ ಕೊಡ್ತೀನಿ. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ. ಸೂಪರಾ? ಒಳ್ಳೆ ಸೂಪರಾಗಿದೆ ಟೇಸ್ಟು. ಈ ಹಣ್ಣು ಸ್ಟಾರ್ಟಿಂಗು ಹುಳಿ ಇರುತ್ತೆ. ಹಣ್ಣಾಗಿ ಕೆಂಪಾಗತ್ತಲ್ಲ, ಪೂರ್ತಿ ಕೆಂಪಾಗಬೇಕು. ಪೂರ್ತಿ ಕೆಂಪಾದ್ಮೇಲೆ ಪೂರ್ತಿ ಸಿಹಿ ಅಂದರೆ ತುಂಬ ಸಿಹಿ ಇರುತ್ತೆ. ಈಗ ಅಷ್ಟು ಹುಳಿನೂ ಇಲ್ಲ, ಅಷ್ಟು ಸಿಹಿನೂ ಇಲ್ಲ. ಸಿಹಿ ಇದೆ ಸಾಧಾರಣ, ಆದರೆ ಅಷ್ಟು ಸಿಹಿ ಇಲ್ಲ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀವಿ. ಸೂಪರಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ನಾನೇ ತಿಂದೆ ಫ್ರೆಂಡ್ಸ್. ಸ್ವಲ್ಪ ಇದಾವೆ ಅಷ್ಟೇ. ಅವನಿಗೆ ಹುಳಿ ಉಪ್ಪು ಅಂದರೆ ಭಾಳ ಇಷ್ಟ. ಊಟದಲ್ಲಿ ಅವ್ನು ಬರೀ ಉಪ್ಪೇ ತಿನ್ನೋದು ಜಾಸ್ತಿ. ಅದು ಏನಕ್ಕಂತ ಗೊತ್ತಿಲ್ಲ. ಕೆಲವೊಂದು ಮಕ್ಕಳು ಉಪ್ಪು ಜಾಸ್ತಿ ತಿಂತವೆ, ಅದರಲ್ಲಿ ಇವನು ಒಬ್ಬ ಉಪ್ಪನ್ನೇ ಬಳ್ಕೊಂಡು ತಿಂತಾನೆ. ತಿನ್ನು. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಮಾಡ್ಕೊಬೇಕು. ಸ್ವಲ್ಪ ಬೇಳೆ ಸಾರು ಮಾಡೋಣ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಅಡುಗೆ ರೆಡಿ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಾನಿಲ್ಲಿ ಒಂದು ಕುಕ್ಕರಿಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಟೊಮೆಟೊ, ಹಾಗೆಯೇ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿನ ಹಾಕಿ 4-5 ವಿಜಲ್ನ ಕೂಗಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯಬೇಕು. ಅದು ಬೇಯೋಷ್ಟರೊಳಗೇ ನಾನಿಲ್ಲಿ ಕಡ್ಡಿ ಮೀನಿನ ಗಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಅದು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಬೇಕು. ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಕೈ ಆಡಿಸಿದ ನಂತರ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡ್ಡಿ ಮೀನನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಈ ಕಡ್ಡಿ ಮೀನನ್ನು ನಾನು ಮಧ್ಯಾಹ್ನನೇ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ. ಯಾಕಂದರೆ ಇದು ತುಂಬಾ ಉಪ್ಪಿತ್ತು. ಸೊ ಹಾಗಾಗಿ ಉಪ್ಪಿನಂಶ ಹೋಗಲಿಕ್ಕೆ ನಾನು ಮಧ್ಯಾಹ್ನನೇ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ತಗೊಂಡು ಅದರ ರಸನ ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 5 ನಿಮಿಷ ಪ್ಲೇಟನ್ನು ಮುಚ್ಚಿ ಬೇಯಿಸಿದ್ರೆ ಕಡ್ಡಿ ಮೀನಿನ ಗಸಿ ರೆಡಿ ಆಯಿತು. ಹಾಗೆಯೇ ಅದ್ರ ಜೊತೆಗೇ ಇಲ್ಲಿ ಬೇಳೆ ಸಾಂಬಾರು ಕೂಡ ಮಾಡ್ಕೊಳ್ತಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದಾದ್ಮೇಲೆ ಜೀರಿಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ನಾನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಈ ನಾವೇನು ಬೇಯಿಸಿಟ್ಟಿರ್ತೀವಲ್ಲ ಬೇಳೆನ ಅದನ್ನು ಹಾಕಬೇಕು. ಹಾಕಿದ ಮೇಲೆ ನಮಗೆ ಉಪ್ಪು ಬೇಕೋ ಬೇಡವೋ ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಬೇಳೆ ಸಾಂಬಾರು ಕೂಡ ರೆಡಿ ಆಗ್ತಿದೆ ಫ್ರೆಂಡ್ಸ್. ಒಳ್ಳೆ ಟೈಮಿಗೆ ಕರೆಂಟ್ ಬೇರೆ ಹೋಯಿತು. ಇನ್ನು ಇದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸಾಂಬಾರು ರೆಡಿ ಆಯಿತು. ಆದರೆ ಕರಿಬೇವು ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಲ್ಲ. ಸೊ ಇಷ್ಟೇ ಸಾಕು. ಈಗ ಇದನ್ನು ಆಫ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಸಾಂಬಾರು ಕೂಡ ರೆಡಿ ಆಯಿತು. ಆ ಕಡೆ ಮೀನು ಗಸಿ ಕಡ್ಡಿ ಮೀನಿನ ಗಸಿ ಕೂಡ ಆಯಿತು. ಇನ್ನು ಅನ್ನ ಒಂದು ಆಗಬೇಕು. ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಾಗ್ತಾ ಇರಲಿ ಅಷ್ಟೊತ್ತಿಗೆ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೇಂದ್ರ ಬಾಳೆಕಾಯಿ ಫ್ರೆಂಡ್ಸ್. ಇದು ನಾವೇ ಬೆಳೆದಿರೋದು. ಹಣ್ಣಿದಾವಲ್ಲ, ಈ ಕಡೆ ಹಣ್ಣಿದಾವಲ್ಲ ಅದನ್ನು ಬೇಯಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ಕೂಡ ತಿನ್ಬೋದು ಹಣ್ಣನ್ನು. ಈ ನೇಂದ್ರ ಬಾಳೆಕಾಯಿ ಏನಿದೆಯಲ್ಲ ಇದನ್ನು ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಾದ್ಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊಂಡು ನಾವೀಗ ರಾಗಿ ಸರಿ ಎಲ್ಲ ಹೇಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಸರಿನ ಮಾಡಿ ಪಾಪುಗಳಿಗೆ ಫುಡ್ಡಾಗಿ ಕೊಡ್ಬೋದು ಫ್ರೆಂಡ್ಸ್. ಇದನ್ನ 8 ತಿಂಗಳಿಂದ ಬೇಕಾದರೆ ಸ್ಟಾರ್ಟ್ ಮಾಡ್ಬೋದು ಈ ಫುಡ್ಡನ್ನು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಳೆಕಾಯಿ ಸಿಪ್ಪೆ ತೆಗೆದು ಅದನ್ನು ಅರಿಶಿಣದ ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ತೆಗೆದು ನಾವು ಚಿಪ್ಸನ್ನು ಮಾಡೋದು. ನಾವು ಮೊದಲಿಂದನೂ ಈ ರೀತಿಯಾಗಿ ಮಾಡೋದು ಚಿಪ್ಸನ್ನು. ಸಿಪ್ಪೆ ತೆಗೆದು ಏನು ಅರಿಶಿಣದ ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಅರಿಶಿಣ ಪುಡಿ ನೀರಲ್ಲಿ, ಅದರಿಂದ ನಾನೀಗ ತೆಗೆದಿಟ್ಟಿದ್ದೀನಿ ಸ್ವಲ್ಪ ನೀರು ಇಳಿಲಿ ಅಂತ. ಮತ್ತು ಚಿಪ್ಸ್ ಮಾಡೋ ಟೈಮಲ್ಲಿ ನೀರು ಎಣ್ಣೆಗೆ ಬಿದ್ದರೆ ಕಷ್ಟ ಅಂಥೇಳಿ ಸ್ವಲ್ಪ ನೀರು ಇಳಿಲಿಕ್ಕೆ ತೆಗೆದಿಟ್ಟಿದ್ದೀನಿ. ಊಟ ಮುಗಿಸ್ಕೊಂಡು ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಬೇಗ ಊಟ ಮುಗಿಸ್ಕೊಂಡು ಚಿಪ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಮ್ಮನೆಯವರು ಎಣ್ಣೆಲೇ ಬಾಳೆಕಾಯಿನ ತುರಿದು ಹಾಕ್ತಾಯಿದ್ದಾರೆ. ತುರಿದು ಹಾಕಿದ ಮೇಲೆ ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ಲೈಟಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಉಪ್ಪು ನೀರನ್ನು ಅದಕ್ಕೆ ಸೇರಿಸಬೇಕು. ಉಪ್ಪು ನೀರನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಚಿಪ್ಸನ್ನು ತೆಗೆದ್ರೆ ಚಿಪ್ಸು ರೆಡಿ ಆಯಿತು. 15-16 ಬಾಳೆಕಾಯಲ್ಲಿ ಇಷ್ಟೊಂದು ಚಿಪ್ಸ್ ಆಗಿದೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.